3, 2, 1, start. ಇದು ನೋಡಿ, ನಿಮಗೆ ಸೂರ್ಯ ಅಲ್ಲಿ ದುಂಡು ನೀಟಾಗಿ ಕಾಣೋದಿಲ್ಲ. ಯಾವ ಥರ ಒಂಥರ ಇದಾಗುತ್ತೆ. ನಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಬಾಲ್ ಥರ ಕಾಣುತ್ತೆ. ಬಾಲ್ ಪಕ್ಕೋತ ಕಾಣುತ್ತೆ ಒಳ್ಳೆ ಸೂರ್ಯ ಒಳ್ಳೆ ಬಾಲ್ ಥರ ದುಂಡು ಕೆಂಪಿಗೆ ಒಳ್ಳೆ ಕೆಂಪು ಚೆಂಡು ಆ ಥರ ಕಾಣುತ್ತೆ. ನಿಮಗೆ ಕಾಣ್ತಿಲ್ಲ, ಫುಲ್ಲು ಒಂಥರ ಫುಲ್ಲು ಕೆಂಪು ಕೆಂಪು ಕಾಣುತ್ತೆ. ಅಷ್ಟು ಸರೌಂಡಿಂಗು ಫುಲ್ಲು ಕೆಂಪು ಕಾಣುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಬಟ್ ಆದರೆ ನೀವು ಸ್ವಲ್ಪ ಕ್ಲಿಪ್ಪಿಂಗ್ಸ ತೊಗೊಂಡಿದ್ದೆ ನಾನು. ಏನೇನು ತೊಗೊಂಡಿದ್ದೇನೆ ಬೈ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಮೀಶೋದಲ್ಲಿ ಒಂದಷ್ಟು ಸುಮಾರು ಪ್ರಾಡಕ್ಟ್ಸು ತಗೊಂಡೆ. ಹೆಂಗೆ ಗೊತ್ತಾ, ಸೀರೆ ಮತ್ತು ಸೆಂಟ್ ಬಾಟಲ್ ಅದೆಲ್ಲ ತೊಗೊಂಡೆ. ಅದದ್ದು ಶೇರ್ ಆ ಒಂದು ಪ್ರಾಡಕ್ಟ್ನ ಶೇರ್ ಮಾಡ್ಕೊತೀನಿ ಏನೇನು ತೊಗೊಂಡೆ ಮೀಶೋದಲ್ಲಿ ಅಂತೇಳಿ. ಹಾಗೆಯೇ ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ. ಬೇಕು ಅಂದರೆ ಬೈ ಮಾಡಿ, ಬೇಕು ಅಂದರೆ ಬೈ ಮಾಡಿ. ಆ ಪ್ರಾಡಕ್ಟು ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ಇವಾಗ ನೋಡಿ ಸೂರ್ಯ ಕಾಣ್ತಾನೆ ಇಲ್ಲ ಚೆನ್ನಾಗಿ ನೀಟಾಗಿ. ನಮಗೆ ಕಾಣ್ತಾ ಇದೆ ಇಲ್ಲಿ ಚೆನ್ನಾಗಿ ಬಾಲ್ ಥರ, ಬಾಲ್ ಚೆಂಡು ಥರ. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಊರಿಗೆ ಹೋಗ್ತಾ ಇದ್ದೀವಲ್ವ, ಅದನ್ನೆಲ್ಲ ನೋಡ್ಕೊಂಬನ್ನಿ. ನೆಕ್ಸ್ಟ್ ಸಿಗ್ತೀನಿ. ಓಕೆ, ಬಾಯ್. ಕೊಕ್ಕಲ್ವರಿ ಓಪನ್ ಮಾಡ್ತಿದೆ ನೋಡಿ, ಮೇಕಪ್ ಬಾಕ್ಸ್ ಸೆಟ್ಟು. ಯಾವುದು ಎಷ್ಟು ಭಾರ ಐತೆ. ಚಿನ್ನ ಬೆಳ್ಳಿ ಇಟ್ಟಿದ್ದಾರೆ ಅದರಲ್ಲಿ. ಯಾವ ಥರ ಇದೆ? ವಾ, ಸಖತ್ತಾಗಿದೆ. ಕವರ್ ಮಾತ್ರ ಸಖತ್ತ ಮಾಡೋರಪ್ಪ ಅಲ್ವಾ? ಓಪನ್ ಮಾಡಲಿ. ಜೊತೆಗೆ ವಿತ್ ಕನ್ನಡಿ ಕೂಡ ಕೊಟ್ಟಿದ್ದಾರೆ. ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಚೆನ್ನಾಗಿದೆಲ್ಲ. ಸಖತ್ತಾಗಿದೆ. ಮತ್ತೆ ಹೆಂಗೆ ಚೆನ್ನಾಗಿ ಸ್ಮೂತ್ ಆಯ್ತಾ ಬ್ರಷ್? ಸಖತ್ ಸ್ಮೂತ್ ಇದೆ. ಇದು ಸಖತ್ತಾಗೈತೆ. ಇದು ಇಲ್ಲಿಗೆ ಹಚ್ಕೊಳಕ್ಕೆ ಬೇಕಾಗಿತ್ತು. ಈ ಬ್ರಷ್ ಬೇಕಾಗಿತ್ತು ನನಗೆ, ಇಲ್ಲಿಗೆ ಹಚ್ಕೊಳಕ್ಕೆ ಕಣ್ಣಿಗೆ. ಇದರ ಲಿಂಕ್ ಬೇಕಿತ್ತ ಹೇಳಿ, ಹಾಕ್ತೀವಿ ಖಂಡಿತ. ಬಟ್ ಕೇಳಬೇಕು, ಓಕೆನಾ? ಹಾಗೆ ನೀವು ಬೈ ಮಾಡಬೇಕು. ಬಂದಿದೆ, ಓಪನ್ ಮಾಡಿರೋದು ನಾವು ಗೊತ್ತಿ ನೆಕ್ಸ್ಟ್ ಡೇ ಇದು. ಓಪನ್ ಮಾಡೋದ್ರಲ್ಲಿ ಏನಿದೆ ನೋಡುವ. ನಗ್ದೋ ನೋಡಿ, ಖುಷಿ ಹೆಂಗಿದೆ, ಖುಷಿ ಅಮ್ಮಂಗೆ. ಮೇಡಮ್ ಅವ್ರ ಕಟ್ಟರ್ ತಗೊಂಡು ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದ್ಸರಿ ಕ್ಲಾಪ್ಸ್ ಹಾಕಿ. ಏನು ಮಾಡ್ತಾಳೆ ಇವಳು? ಏನೋ ಇನೋಗ್ರೇಷನ್ ಅಂತಾರಲ್ಲ, ಏನು ಇನೋಗ್ರೇಷನ್ ಮಾಡ್ತಾಳೆ. ಮೀಶೋ ಪ್ರಾಡಕ್ಟ್ ಇನೋಗ್ರೇಷನ್ ಮಾಡ್ತಾಳೆ. ಚಪ್ಪಳೆ ಬಡೀರಿ. ಓಕೆ, ಇವತ್ತು ಬಂದಿದ್ದು ಇದು ಇದು ಇದ್ರ ಲಿಂಕ್ ಬೇಕಿದ್ದಕ್ಕೆ ಇದು ಹಾಕ್ತೀವಿ. ಇದ್ರ ಲಿಂಕ್ ಹಾಕಲ್ಲ, ಇದ್ರ ಲಿಂಕ್ ಹಾಕಲ್ಲ. ಇದ್ರ ಲಿಂಕ್ ಅದರ ಲಿಂಕ್ ಬೇಕಿದ್ದು ಹಾಕ್ತೀವಿ. ಓಪನ್ ಮಾಡೋಣ. ಏನಿದೆ? ಐ ಆಮ್ ವೆರಿ ಎಕ್ಸೈಟೆಡ್. ವಾವ್.
ಮಾಡೋರು ಜೋಕಲಾಗಿ ಹಿಂಗೆ ಹಿಡಿತಾರೆ ಅಕ್ಕ. ಹೌದಾ ಹೇಳಿ ತಗೊಳ್ಳುವಾಗಳು ನೋಡಿ ಫ್ರೆಂಡ್ಸ್, ನಿಮಗೆ ಬೇಕಿದ್ರೆ ಕೇಳಿ, ಲಿಂಕ್ ಹಾಕ್ತೀನಿ ನೋಡಿ, ಚೆಕ್ಔಟ್ ಮಾಡಿ. ನೀವು ಕೇಳೋದೇನು ಬೇಡ, ನಾನು ಲಿಂಕ್ ಎಲ್ಲದು ಹಾಕ್ತೀನಿ. ಇದ್ರದ್ದೆಲ್ಲ ಏನು ಮೇಕಪ್ ಸೆಟ್ಟಿಂದ ಏನೇನೈತೆ ನೆನ್ನೆ ಬಂದಿದ್ದು, ಇವತ್ತು ಬಂದಿದ್ದು, ಇದು ಸೆಂಟಿಂದು ಆ ಪ್ರಾಡಕ್ಟ್ದು ಎಲ್ಲ ಹಾಕ್ತೀನಿ. ನೀವು ಬೇಕು ಅಂದರೆ ಬೈ ಮಾಡಿ. ಹೆಂಗಿದೆ ನಾವು ನೋಡುವ. ಸೆಂಟ್ ಬಾಟಲ್ದು ಸ್ಮೆಲ್. ಪಿಂಕ್ ಕಲೆಕ್ಷನ್ ಐತಲ್ಲ. ನಾನೇ ಸೆಲೆಕ್ಟ್ ಮಾಡಿದ್ದೆ. ಈ ಕೋತಿ ಅಂತದ್ದು ಆರ್ಡ್ರ್ ಮಾಡಿ 2 ತಿಂಗಳಿಂದ ಹೇಳ್ತಿದ್ದೆ. ಬೈಯೇ ಮಾಡ್ತಿರಲಿಲ್ಲ, ಆರ್ಡ್ರೂ ಮಾಡ್ತಿರಲಿಲ್ಲ, ಚೆಕ್ಔಟು ಮಾಡ್ತಾ ಇರಲಿಲ್ಲ. ಹಿಂಗಿದೆ ಅಂತೇಳಿ ನಾನು ಚೆಕ್ ಮಾಡಿದೆ. ಈ ಥರದ್ದು ಸಖತ್ತಾಗಿದೆ. ಓಪನ್ ಮಾಡಿ ಪ್ರೆಸ್ ಮಾಡೋದು. ಓಪನ್ ಮಾಡಿ ಅಂತ ಪ್ರೆಸ್ ಮಾಡಿ. ಜಾಸ್ತಿ ಒತ್ತಿ ಹಿಡಿಬೇಡ, ಪಿಶ್ ಕನ್ಬೇಕಷ್ಟೇ. ಮುಂದ್ಗಡೆ ಮುಚ್ಚುಕ ತೆಗ್ದು ಅದೇ ನಾನು ಫೋಟೋ ಚೆನ್ನಾಗಿ ಬರೋದು. ಮುಂದ್ಗಡೆ ಎಲ್ಲ ಮುಚ್ಚುಕ ತೆಗಿಯಮ್ಮ. ಹೆಂಗೆ ತೆಗಿಯೋದು? ಹಾಂ ಬಂತಲ್ಲ, ಸ್ಮೆಲ್ ಬರ್ತೈತೆ. ಸ್ಮೆಲ್ ಬಂತೆ ನೋಡಿ. ಇಲ್ಲ ಅಯ್ಯೋ ಫ್ರೆಂಡ್ಸ್, ಇದು ಹೆಂಗೆ ನಮ್ಗೆ ಆನ್ ಮಾಡೋದಕ್ಕೆ ಬರ್ತಾನೆ ಇಲ್ಲ ನೋಡಿ. ಇದು ಅಯ್ಯೋ, ಇವಾಗ ನಮಗಿದು ಓಪನ್ ಮಾಡಿ ಇದನ್ನು ಹಾಕ್ಲಿಕ್ಕೆ ಬರಲೇ ಇಲ್ಲ. ಏನು ಈ ಥರ ಆಗೋಯ್ತಲ್ಲ. ಇದನ್ನ ಹೆಂಗೆ ತೆಗೆದಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಇವಾಗ ನೋಡಿ ಜೋರಾಗಿ ಹಾಕಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟೆ ಬಂತು ನೋಡಿ. ಇವಾಗ ಸ್ವಲ್ಪ ಕಾಣ್ತಾ ಇದೆ ನೋಡಿ. ಓಯ್ ಗುಡ್ನೆಸ್ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಪರವಾಗಿಲ್ಲ. ಹೆಂಗೆ ನೋಡು ಅಷ್ಟ ಹೆಂಗೆ ಕಾಣುತ್ತೆ, ಹೆಂಗೆ ಬರುತ್ತೆ ಇದು. ಹಾಕು ಅಕ್ಕ. ಹಾಂ ಅಂತಲ್ಲ, ನೀರು ಥರನೇ ಅವತ್ತೆಗೆ. ನೀರು ಜಾಸ್ತಿ ಲಿಕ್ವಿಡ್ ಟೈಪ್ ಐತಪ್ಪ. ಸುಮ್ಮನೆ ಸ್ಪ್ರೈ ಮಾಡ್ಕೋಬೇಕು. ನಾನು ಬೇರೆ ಓಲ್ ಮಾಡಿಬಿಟ್ಟಲ್ಲ, ಜೋರಾಗಿ ಪ್ರೆಸ್ ಮಾಡಿದ್ರೆ ಬರೋದು. ನಾನು ಇವಾಗ ಪಿನ್ನ ತಗೊಂಡು ಚುಚ್ಚಿಬಿಟ್ಟೆ, ಹಿಂಗೆ ಆಗ್ಬಿಡ್ತು. ಏನೋ ಇರಲಿ, ಫಸ್ಟ್ ಟೈಮ್ ತೊಗೊಂಡಿರೋದಲ್ವ, ಎಲ್ಲಾದರೂ ಹೋದರೆ ಇದಕ್ಕೆ ಸರಿ ಕೂತ್ಕೊಂತ ಇಲ್ಲ. ಈ ಸರಿ ಟೈಟಾಗಿ ಕೂತ್ಕೊಂತ ಇಲ್ಲ. ಏನೇನೋ ಆಗ್ತಾ ಇದೆ. ಮತ್ತೆ ಸೆಂಟು ತಂದು ಹೊಸ್ತಾಗಿ ಇಷ್ಟೊಂದು ವೇಸ್ಟ್ ಆಯಿತು. ಅಯ್ಯೋ, ಸೆಂಟ್ ಬಾಟ್ಲ ಅವಾಂತರ ಅಂತ ಇದೇನಂಗೆ ಬರುತ್ತೆ ನೋಡಿ. ಅಯ್ಯೋ, ಬಟ್ ಆದರೆ ನೀಟಾಗಿ ಟೈಟಾಗಿ ಕುತ್ಕೊಂತ ಇಲ್ಲ. ಹೌದು, ಯಾಕೆ? ಹಾಂ, ಈಗ ಕುತ್ಕೊಂತ ಇವಾಗ ಕುತ್ಕೊಂತ ಫೈನಲಿ ಡನ್. ಈ ಕೆಲಸದಲ್ಲಿ ನಾನು ಸಕ್ಸಸ್ ಆದೆ. ಇದೊಂದು ಬೇಕಾಗಿತ್ತು. ಏನರ್ಥ? ಚೈನೀಸ್ ಪ್ರಾಡಕ್ಟ್ ಇದು. ಚೈನೀಸ್ ಪ್ರಾಡಕ್ಟ್. ಚೈನೀಸ್ ಸುದ್ದಿತ್ತು ಜಾಸ್ತಿ ಮೇಕಪ್ ಇರೋದು. ಚೈನೀಸ್ ಪ್ರಾಡಕ್ಟ್ ಇದು. ಹಾಂ, ಓಪನ್ ಮಾಡ್ತೀನಿ. ಓಪನ್ ಆಗ್ತಾನೆ ಇಲ್ಲ. ಅಯ್ಯೋ, ಇದನ್ನು ತೆಗಿಯೋಕೆ ಇಷ್ಟು ಕಷ್ಟ ಆಗ್ತಾಯಿದೆಯಲ್ಲ. ಅರ್ದು ಬಿಡ್ಬೇಕಷ್ಟೆ.
ಮಾಡು, ಹಂಗೆ ಮಾಡು. ಈ ಕಡೆ ಸೈಡ್ ಓಪನ್ ಮಾಡು. ಹಾಂ ಈಗ ಆಲ್ರೆಡಿ ಓಪನ್ ಮಾಡಿದ್ದಾರೆ. ಹಾಂ, ಹಂಗೆ ಅದಕ್ಕೆ ಅಲ್ಲಿ ಬರ್ತಾ ಇಲ್ಲ. ಓಪನ್ ಮಾಡಿದ್ದಾರೆ ಅಂದರೆ ಹಿಂಗೆ ತೆಗ್ದು ಹಾಕಿದ್ದಾರೆ. ಇದು ಬ್ರಷ್ ಕೊಟ್ಟಿಲ್ಲ ಅವರು. ನಾ ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೊಂಡಿವಲ್ಲ. ಹಾಂ, ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಈಗ ಸಪ್ರೇಟಾಗಿ ಬ್ರಷ್ ಬೇಕು. ಹಾಂ, ಒಂದೇ ಸೆಟ್ಟಾ? ಡಬಲ್ ಸೆಟ್ ಇತ್ತು, ಅದನ್ನ ಆರ್ಡ್ರ್ ಮಾಡಿದ್ದೆ ನಾನು. ಹೌದಾ? ಎಷ್ಟು ಆರ್ಡ್ರ್ ಮಾಡಿದೆ? ಹಾಂ, ನೋಡಿ, ಈ ಒಂದು ಪ್ರಾಡಕ್ಟ್ ತಗೊಂಡಿದ್ದೀವಿ. ಲೈಟ್ ಕಲರ್, ಡಾರ್ಕ್ ಯಾವುದೂ ಇಲ್ಲ. ಮಿಂಚು ಏವು ಎಷ್ಟು ಚೆನ್ನಾಗಿದೆ. ಸಿ ಇದು ನೋಡಪ್ಪ ಎಷ್ಟು ಚೆನ್ನಾಗಿದೆ. ಸಿ ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಹಿಂಗೆ ನೋಡಿ ಚೆನ್ನಾಗಿದೆಯಾ? ಮದುವೆ ಫಂಕ್ಷನ್ಗಳಿಗೆ ಹೋಗೋಕ್ಕೆ, ರೀಲ್ಸ್ ಮಾಡಲಿಕ್ಕೆ ಸಕ್ಕತ್ತಾಗಿದೆ. ಇದೆಲ್ಲ ಇಲ್ಲಿಗೆಲ್ಲ ಹಚ್ಕೊಂಡು ಓಪನ್ ಮಾಡ್ತೀನಿ ಇವಾಗ. ಇದು ಒಂದು ಬಂದಿದೆ. ಇದು ಚೇಂಜ್ ಮಾಡೋಕ್ಕಾಗಲ್ಲ. ಆಯ್ತಾ? ಈ ಶಾರಿ ನಿಂಗ ನಂಗ? ನಿನಗೆ ತಗೋ. ನಿಂಗೆ ನಂಗೆ ಇನ್ನೊಂದು ಆರ್ಡ್ರ್ ಮಾಡ್ಕೊಡು ಅಂತೀರ. ಇದನ್ನೇ ಹುಡ್ಕೊಂಡು ಆಯ್ತು. ಏನದು ಇನ್ನೊಂದು ಸತಿ ನಾವು ಹುಡ್ಕೊಂಡು ಆಯ್ತಪ್ಪ. ಯಾರು ಕಳೆದು ಏನು ಯಾರನ್ನ ಹುಡ್ಕೊಂಬನ, ಏನಿಲ್ಲ. ಓ ಟೆಂಕಡ ಏನಿತ್ತು ಗೊತ್ತಾ ಗಾಯ್ಸ್? ನಾನು ಅಮ್ಮನ ಕೇಳಿ ಗೊತ್ತೀನಿ. ನೀನು ಹೆಂಗೆ ನಾನು ಅದನ್ನ ಇದು ಪ್ಲಾನ್ ಮಾಡಿ ಇದು ಬೇಕು ಫೋಟೋ ಅಂತ ಅದು ಅವ್ರಿಗೆ ಹೇಳೋದು ಏನಿರ್ಬೋದು ಅಂತ ಕೇಸ್ ಸಸ್ಪೆನ್ಸ್ ಹತ್ರ. ನೀವೇ ಗೆಸ್ ಮಾಡಿ. ಅದು ಓಪನ್ ಆಗೋದ್ರೊಳಗೆ ಗೆಸ್ ಮಾಡಿ. ಇದು ನನ್ನ ಮಹದಾದ ಆಸೆ. ಮಹದಾದ ಆಸೆ, ದೊಡ್ಡದಾದ ಅಲ್ಲಿ ಆಯ್ತು ಅಂತ ಅಲ್ಲಿ ಅಲ್ಲಿ ಅವರಿದ್ರಿ ಹಂಗಲ್ಲ ಹಿಂಗೆ ಇಟ್ಕೊಂತೀವಿ ನೋಡಿ. ಹಿಂಗೆ ತೆಗಿತೀನಿ ಫುಲ್ ಹಿಂಗೆ. ಅಲ್ಲಿ ಉಲ್ಟಾ ಪಟ್ಟ ತೆಗ್ದ್ಯಾ? ಇಲ್ಲ, ಕರೆಕ್ಟ್ ಆಗೈತಿ. ಓಪನ್ ಮಾಡಲಾ? ಇಲ್ಲ ನೋಡು. 3, 2, 1 ಸೂಪರ್ ಚೆನ್ನಾಗಿದೆ ನೋಡಿ. ನಾನು ಹೋಗ್ತಿದ್ದು ಕ್ಲಾರಿಟಿ ಸಕ್ಕತ್ತಾಗೈತೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಸಕ್ಕತ್ತಾಗಿದೆ. ಹೇಗಿದೆ ನೋಡಿ, ಝೂಮ್ ಆಗಿ ತೋರಿಸು. ಅದರದ್ದು ಇದನ್ನು ನಾವು ಏನು ಮಾಡಿಸಿದ್ವಿ ಅನ್ಬೋದು? ದೊಡ್ಡದಾಗಿ ಏನು ಮಾಡಿಸಿದ್ವಿ ಗೊತ್ತಿಲ್ಲ. ಒಟ್ಟು ದೊಡ್ಡದಾಗಿ ಫೋಟೋ ಬೇಕು ಅಂತ ಮಾಡಿಸಿದ್ವಿ ನಾವು. ಒಂದು ಬಿಗ್ ಯೂಟ್ಯೂಬರ್ ಆಗಿ ತಪ್ಪಾಗಿ ಭಾವಿಸ್ಬೇಡಿ, ನಾನು ಹೇಳ್ತಾ ಇದ್ದೀನಿ ಅಂತ. ಬಿಗ್ ಯೂಟ್ಯೂಬರ್ ಅಂತ ಅಂದ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ. ಬಿಗ್ ಯೂಟ್ಯೂಬರ್ ಆಗಿ ಇರಲೇಬೇಕು ಅಂತ ಅನ್ನಿಸ್ತು. ರೀಲ್ಸ್ ಸ್ಟಾರ್ ಆಗಿ ನಾವು ಮಾಡಲೇಬೇಕು ಅನ್ನಿಸ್ತಿದ್ದೆ, ಮಾಡ್ತಿದ್ವಿ. ಹೇಗಿದೆ? ಚೆನ್ನಾಗಿತ್ತಪ್ಪ, ಸಖತ್ತಾಗೈತೆ. ಹೌದು, ಸೂಪರ್. ನೋಡಿ, ಕೂಪಲ್ ಸೆಕ್ರೇಟ್ ಮಾಡ್ತಿದ್ದಾರೆ. ಹೇಗೆ ಕಾಣ್ತಾ ಇದೆ? ಹೆಂಗೆ ಕಾಣುತ್ತೆ ಅಂತ ನೋಡಿ ಚೆಕ್ ಮಾಡ್ತಾರೆ ಅಷ್ಟೇ. ಹಿಂಗೆ ಕಾಣುತ್ತೆ, ಚೆನ್ನಾಗಿದೆ. ಆಯ್ತು. ಈಗ ಹೆಂಗೆ ಅನ್ಸಂದು ಈಗೆಲ್ಲ ಬೇರೆ ಪ್ಲಾಸ್ಟರ್ ಆಗುತ್ತಂತ ದಪ್ಪತ್ತಂದ್ರೆ ಅನ್ಸಲ್ಲ. ಹ್ಞೂ, ದಪ್ಪ ಪ್ಲಾಸ್ಟರ್ ಇರುತ್ತಲ್ಲ, ಇದೇ ಬೈಂಡ್ಗೆ ಹಾಕಂತದಂತ ಹಾಕ್ಬೇಕು. ಇಲ್ಲಿ ಅದು ಕಿತ್ತಾಗ ಹಿಂಗೆ ಬರಲ್ಲ. ಚೆನ್ನಾಗಿ ಮಾಡ್ತೀಯ? ಬರಲ್ಲ. ಇಲ್ಲಂದ್ರೆ ಇಲ್ಲೊಂದು ಗಮ್ ಬರುತ್ತೆ, ಇಲ್ಲೊಂದು ಗಮ್ ಬರುತ್ತೆ. ಹಿಂಗೆ ಆ ಥರ ತರಬೇಕು. ಸಿಗುತ್ತೆ ಅದು ಚೌಕಟ್ ಥರದ ಒಂದು ಇಷ್ಟೇ ರಬ್ಬರ್ ತರಿಸ್ತಿದ್ರು ಕೊಡು. ರಬ್ಬರ್ ಥರ ಸಿಗುತ್ತಲ್ಲ ಆ ಥರದ್ದು. ಇಲ್ಲೊಂದು ಅಡಿಸೋದು ಅಪೋಸಿಟ್ ಒಂದು ಕಲರ್ ಇರುತ್ತೆ, ಅದನ್ನ ಹಿಂಗೆ ಅಂಟಿಸೋದು ಹಿಂಗೆ. ಇಲ್ಲ ಅಂದ್ರೆ 3 ತಗೊಂಡು ಹಾಕ್ಬಿಟ್ರೆ ನೀಟಾಗಿ ಕುತ್ಕೊಳ್ಳೋದು. ಪಪ್ಪು ಇಲ್ಲೊಂದ್ಸಲ ನೋಡ್ತಾ ಇದ್ದಾಳೆ ಇಲ್ಲಿ ಹೆಂಗೆ ಕಾಣುತ್ತೆ ಅಂತ ಬೆಡ್ರೂಮಲ್ಲಿ. ಇಲ್ಲಿ ಸಖತ್ತಾಗಿ ಕಾಣುತ್ತಿಲ್ಲ ಅಲ್ಲ? ಹಾಂ, ಹಾಲಲ್ಲಿ ಚೆನ್ನಾಗಿ. ಹೌದಾ? ಇಲ್ಲೆಲ್ಲ ಚೆನ್ನಾಗೈತೆ. ಹಾಲಾಗೆ ಚೆನ್ನಾಗಿ ಅನ್ಸುತ್ತೆ, ಯಾಕಂದರೆ ಜಾಸ್ತಿ ಓಡಾಡ್ತಿರ್ತೀವಲ್ಲ, ಅದು ಚೆನ್ನಾಗಿ ಕಾಣುತ್ತೆ ನೋಡೋದು. ಚೆನ್ನಾಗಿ ಕಾಣುತ್ತೆ.
ಬನ್ನಿ ನಾವು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ತುಂಬ ದಿನ ಆಯಿತು, ವಾರ 15 ದಿನ, ಒಂದು ತಿಂಗಳಾಗೋಯ್ತು ಉಪ್ಪಿಟ್ಟು ಮಾಡಿ ಇವಾಗ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡಿದ್ರೆ ಶೇರ್ ಮಾಡೋದಿಲ್ಲ. ಹಾಯ್ ಫ್ರೆಂಡ್ಸ್, ಬನ್ನಿ ಮಸಾಲೆ ದೋಸೆ ತಿನ್ನುವ. ಕುಕ್ಕುದು ಪೂರಿ, ಕುಕ್ಕುನ ಕಾಣಲಿಲ್ವಾ? ನಾನು ಪೂರಿ ತಿಂತೀನಿ, ನಾನು ದೋಸೆ ತಿಂತಾ ಇದ್ದೀನಿ. ಬನ್ನಿ ದೋಸೆ ತಿನ್ನುವ. ಪೂರಿ ತಿಂತಿದ್ದಾಳಲ್ಲ, ಟೇಸ್ಟ್ ನೋಡುವ. ಪೂರಿ ಕಾಣ್ತಾಯ್ತಾ? ಪೂರಿ ನೀನು ತಿನ್ನು. ಕಾಣ್ತಾ? ಫ್ರೆಂಡ್ಸ್, ಇವಾಗ ನಾನು ಊರಿಗೆ ಹೊರಟಿದ್ದೀನಿ. ಈ ಮೀಶೋದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಬಂತಲ್ಲ, ತೊಗೊಂಡೋದನ್ನು ನಿಮ್ಮ ಜೊತೆ ರಿವ್ಯೂ ಮಾಡಿ ವೀಡಿಯೋ ಮಾಡಿಟ್ಕೊಂಡು ಊರಿಗೆ ಹೊರಟಿದ್ದಂಥ ಒಂದು ಕ್ಲಿಪ್ಪಿಂಗ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಬಸ್ಸಲ್ಲಿ ಇದ್ದೀವಲ್ವ, ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಅಂತ ಹೇಳ್ಬಿಟ್ಟು ಈ ಒಂದು ಏನಂತ ಹೇಳ್ತಾರೆ ಲೇಸ್ನ ತೊಗೊಂಡು ಇಟ್ಕೊಂಡಿದ್ವಿ. ಅಂದರೆ ಒಂದು ಲಾಂಗ್ ಟರ್ಮ್ ಜರ್ನಿ ಇದ್ದಾಗ ಏನಾದರೂ ತಿನ್ನಬೇಕು ಅನಿಸುತ್ತಲ್ವ, ಬೋರ್ ಆಗ್ತಾ ಇರುತ್ತೆ ಅಥವಾ ಹೊಟ್ಟೆ ಹಶು ಆಗ್ತಾ ಇರುತ್ತೆ, ಬಸ್ಸಿಂದ ಹೇಳಿ ತೊಗೊಳೋದಕ್ಕಾಗಲ್ಲ, ಅಥವಾ ಅಲ್ಲೆಲ್ಲೂ ನಿಯರ್ ಬೈ ಒಳ್ಳೆ ಅಂಗಡಿಗಳು ಇರೋದಿಲ್ಲ, ಹಂಗಾಗಿ ತೊಗೊಂಡು ಇಟ್ಕೊಂಡಿದ್ವಿ. ಈ ಲೇಸ್ ತುಂಬ ಚೆನ್ನಾಗಿತ್ತು, ತಿಂದ್ವಿ. ಹಾಗೆಯೇ ಇನ್ನೊಂದು ಏನು ಗೊತ್ತಾ, ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಏನು ತೊಗೊಂಡಿದ್ದೀನಲ್ಲ, ಅಂದರೆ ಇವಾಗ ತೊಗೊಂಡು ಒಂದೇ ಸಲ ತೊಗೊಂಡಿದ್ದಲ್ಲ, ಅವಾಗೊಂದು ಬಂದಿರೋಂಥದ್ದು ಒಂದು 2-3 ತಿಂಗಳಿಂದ ಎತ್ತಿಟ್ಟಿದ್ದೆ. ನಿಮ್ಮ ಜೊತೆನೇ ಅದನ್ನು ರಿವ್ಯೂ ಮಾಡಬೇಕು, ಶೇರ್ ಮಾಡ್ಕೋಬೇಕು, ಓಪನ್ ಮಾಡಬೇಕು ಅಂತೇಳ್ಬಿಟ್ಟು ಹಾಗಾಗಿ ನಿಮ್ಮ ಜೊತೆ ಒಟ್ಟಿಗೆ ಶೇರ್ ಮಾಡಿದೆ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಒಂದು ಬ್ಲಾಗಲ್ಲಿ. ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೂ ಬೇಕಿದ್ದರೆ ಬೈ ಮಾಡಿ, ತುಂಬ ಚೆನ್ನಾಗಿದೆ. ಲಿಂಕ್ ಎಲ್ಲ ಹಾಕಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಏನು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿನಿ, ಸೀರೆದು ಸೆಂಟ್ ಬಾಕ್ಸು ಅಥವಾ ಈ ಮೇಕಪ್ ಏನಿದೆ ಅಲ್ವಾ, ಮೇಕಪ್ ಸೆಟ್ನಿಂದು ಅದೆಲ್ಲದು ಕೂಡ ಲಿಂಕ್ ಹಾಕಿದ್ದೀನಿ. ಹೋಗಿ ಬೇಕು ಅಂದರೆ ಚೆಕ್ಔಟ್ ಮಾಡಿ ಬೈ ಮಾಡಿ. ಹಾಗೆ ಬಂದು ಬಸ್ಸಲ್ಲಿ ಎಷ್ಟು ಸ್ನ್ಯಾಕ್ಸ್ಗಳಿದ್ರೂ ಸಾಲದು ಅಂತಲೇ ಹೇಳ್ಬೋದು. ಈ ಬಿಸ್ಕೆಟು, ಈ ಲೇಸು ಅವೆಲ್ಲನೂ ಕೂಡ ಖಾಲಿ ಆದವು. ಯಾಕಂದರೆ 4 ಅವರ್ಸು ಕೂತ್ಕೋಬೇಕು ಒಂದೇ ಬಸ್ಸಲ್ಲಿ. ಹಾಗಾಗ್ಬಿಟ್ಟು ತುಂಬಾ ಲಾಂಗ್ ಟರ್ಮ್ ಇದ್ದಾಗ ಏನಾದರೂ ತಿಂಡಿ ಇಲ್ಲದೇ ಇದ್ದರೆ ಹೊಟ್ಟೆ ತುಂಬ ಹಶ್ವಾಗ್ತಾರೆ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಆಶಾ ಕೇಳೋದಿಲ್ವಲ್ಲ, ಹಾಗಾಗಿ ಇದೆಲ್ಲ ತೊಗೊಂಡಿದ್ದೆ. ಇದು ಖುಷಿ ಕಣಪ್ಪಗೇನ ಜಾಂಗೀರ್ ನೋಡಿ, ಜಾಂಗೀರ್ ತಿಂತೈತೆ. ಇಲ್ಲಿ ಕಾಲಾಟಲ್ಲ ಏನು ಲಾಡು ತಿಂದೈತೆ, ಮೈಸೂರು ಪಾಕ್ ತಿಂದೈತೆ, ತುಪ್ಪದಲ್ಲಿ ಮಾಡಿರೋದು. ಇವಾಗ ನಾವು ಬಂದು ನನ್ನ ತವ್ರ ಮನೆಗೆ ಬಂದಿರೋಂಥದ್ದು. ತಿಂತೈತಿ, ಗಾಳಿಗೆ ನಿಂತ್ಬಿಟ್ಟೈತೆ ಸುಮ್ಕೆ ಗಾಳಿಗಲ್ಲ. ಸಕ್ಕತ್ತೈತೆ ಬೀಬಲ್, ಎಷ್ಟು ಚೆನ್ನಾಗಿತ್ತು ಇಲ್ಲಿ. ಹಾಯಾಗಿದೆ ಎದೆ ಒಳಗೆ. ಜಲ್ದಿ ಹಂಗಿದೆ ಸಾಂಗ್ ಹೇಳು. ಹಿಂದಿ ಸಾಂಗ್ಸ್ಗಳು ಜಾಸ್ತಿ ಬರ್ತದೆ, ಚೆನ್ನಾಗಿರೋವು. ಸಖತ್ತು ಗೊಂಬೆಗಳು ವಿಡಿಯೋದಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ, ಯೂಟ್ಯೂಬಲ್ಲಿ ಮತ್ತು ರೀಲ್ಸಲ್ಲಿ ವಿಡಿಯೋನ ಗೊಂಬೆಗಳಲ್ಲಿ, ಅದೇ ವಿಡಿಯೋ ಅಂದರೆ ಗೊಂಬೆಗಳು ವಿಡಿಯೋ ಅಲ್ವಾ, ವಿಡಿಯೋಲ್ಲಿ ಸಖತ್ತಾಗೆ ಚೆನ್ನಾಗಿ ಮಾಡಿ ಹಿಂದಿ ಸಾಂಗ್ಸೇ ಹಾಕ್ತಾರೆ. ಹೌದು, ನಾನು ಸಣ್ಣಳಿದ್ದಾಗ ಹಿಂದಿ ಸಾಂಗ್ಸ್ ಕೇಳಿದ್ರು, ಅಭ್ಯಾಸ ಎಲ್ಲ ಕೇಳಿದ ನೆನಪು. ಅದು ಇವಾಗ ಟ್ರೆಂಡಿಂಗಲ್ಲಿ ಓಡ್ತಿದ್ದಾವೆ. ನಮ್ಮಣ್ಣ MBBS ಮುಗಿಸ್ಕೊಂಬಂದು, MBBS ಓದುವಾಗ ಮಧ್ಯ ಅಂದರೆ ರಜೆ ಇದ್ದಾಗ ನಮ್ಮೂರಿಗೆ ಬರೋದಲ್ಲ, ನಾನು ತುಂಬ ಸಣ್ಣಳು ಅವಾಗ ಆ ಹಿಂದಿ ಸಾಂಗ್ಸ್ ನಮ್ಮಣ್ಣ ಹಾಕ್ತಿದ್ರು. ಆವಾಗ ನಮಗೆ ಆವಾಗ ಕೇಳಿದಂಥ ನೆನಪು. ಇವಾಗ ಹಾಡುಗಳು ಟ್ರೆಂಡಿಂಗಲ್ಲಿದ್ದಾವೆ ಕೆಲವೊಂದಷ್ಟು, ಅವನ್ನ ಮಾಡ್ತೀನಿ. ಒಂದಷ್ಟು ಇದೆ, ಒಂದು 2-3 ಸಿಕ್ಕು. ಹಿಂದಿ ಸಾಂಗ್ಸ್ ಇದೆ ಮಾಡ್ತೀನಿ, ರೀಲ್ಸ್. ಈಗ ಊಟ ಮಾಡಿಬಿಟ್ಟು ವಾಚ್ ಕಾಣೋದು, ಮತ್ತು ನಾಳೆ ನಾವು ಊರಿಗೆ ಹೋಗೋದು. ಕಾಣ್ತಿದ್ಯಾ?
ಮುಖ ತಗೊಂಡಿಲ್ಲ ಚೆಲಕಂತಾಳೆ ಆದರೂ ಹಂಗೆ ಆಡ್ತಾಳೆ. ನನ್ನ ನೋಡಿಗ ನಾ ಕಟ್ತೀನ. ಸೂರ್ಯನ ಬೆಳಕು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ. ಇವಾಗ ನಾವು ಊರಿಗೆ ಹೊರಟ್ವಿ. ಇವಾಗ ಜ್ಯೂಸು, ಇವಾಗ ಬಂದು ಜ್ಯೂಸ್ ಕುಡಿಯೋದು. ಪಾನಿಪುರಿ ತಿಂದಿದ್ದಾಯ್ತು, ಜ್ಯೂಸು, ಎಗ್ಗು ಬಿರಿಯಾನಿ ತಿಂದ್ವಲ್ಲ, ಅಲ್ಲಲ್ಲ ಬಿರಿಯಾನಿ. ಆಮೇಲೆ ಅದಕ್ಕೆ ಕಬಾಬ್ ಕೊಟ್ಟಿದ್ರು ಸೈಡ್ಗೆ, ಚೆನ್ನಾಗಿತ್ತಪ್ಪ. ಇವಾಗ ಮಹಾಪುರಿ ತಿಂದು ಇವಾಗ ಜ್ಯೂಸ್ ಕುಡಿಯೋದು. ಕಾಫಿ ಕೊಡ್ಬೇಕು ತಾನೆ? ತಲೆನೋವಿಲ್ಲ, ಕಾಫಿ ಕುಡಿಯೋಕೆ ಅಷ್ಟೇನಿಲ್ಲ. ತಗೋ ಕುಡಿ, ನೀನು ಕುಡಿಯೋ, ಟೇಸ್ಟ್ ನೋಡ್ತಾ ಬೇಡ. ಚಲತ್ತು ಸುಮ್ಮನೆ ಟೇಸ್ಟ್ ನೋಡೋಕ್ಕೇನಲ್ಲ, ಕುಡಿ. ಚೆಲ್ಲೇತು ಹಂಗೆ ನಾನು ಹೇಳ್ದೆ, ಚೆಲ್ಲಕ್ಕೆ ಬಿಟ್ಲು. ಇರು ಕಾಣ್ತೈತೆ ನೋಡಿ ನೀಟಾಗಿ. ಅಲ್ಲ, ಏನಕ್ಕೆ ಮಾಡ್ಕೊಂತಿ ತಗಿ. ನೋಡಿ ಹೆಂಗಿಬ್ರಿದ್ದಾರೆ. ಮತ್ತೆ ಎಂಥ ಜನ ಇರ್ತಾರೆ ಅಂತಂದರೆ ಮತ್ತೆ ನಾವೇನು ಮಾಡೇ ಇಲ್ಲ ಅಂತಾರೆ. ಹಾಯ್ ಫ್ರೆಂಡ್ಸ್, ನಾನಿವಾಗ ನಿನ್ನೆ ನಾವು ಊರಿಂದ ಬಂದ್ವಿ. ಇವಾಗ ನಾನು ಎಂಡ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಹೇಗಿತ್ತು ವಿಡಿಯೋ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ, ಎಲ್ಲ ತೆಗೆದು. ಇನ್ನೊಂದು ಮೀಶೋದು ಏನಂತಂದರೆ, ಮೀಶೋದಲ್ಲಿ ನಾನು ತುಂಬ ದಿನ ತಗೊಂಡು ಅದನ್ನು ಕೂಡಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೋದು, ನಿಮ್ಮ ಮುಂದೆನೇ ಓಪನ್ ಮಾಡೋಂಥದ್ದು ಬಾಕ್ಸ್ಗಳ್ನ ಅಥವಾ ಪ್ಯಾಕ್ಗಳನ್ನ. ಓಕೆನಾ? ಯಾಕೆ ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಬ್ಲಾಗ್ ಇಷ್ಟ. ನೆನ್ನೆ ಊರಿಂದ ಬಂದು ಇವಾಗ ಎದ್ದಿದ್ದೀನಿ, ಸುಮಾರು 10 ಗಂಟೆ ಆಗಿದೆ. ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ. ಯಾಕೆ ಇಷ್ಟೊತ್ತಾಗ ದಿನ ಮಲ್ಕೊಳ್ಳಲ್ಲ, ಡೈಲಿ ಮಲಗೋಲ್ಲ, ಇವತ್ತು ಮಾತ್ರ. ಯಾಕಂದರೆ ಜಾಸ್ತಿ ಟೈರ್ಡ್ ಆಗಿತ್ತು. ಈಗ ಒಂದು ವಾರ 15 ದಿನದಿಂದ ತಿರ್ಗೋದೇ ಆಗ್ಬಿಟ್ಟೈತೆ ನಮಗೊಂದು, ಹಂಗಾಗಿ ಅಷ್ಟೆ. ಹಂಗಾಗಿ ಈ ವಿಡಿಯೋ ಹೇಗೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು, ಮೀಶೋ ಪ್ರಾಡಕ್ಟ್ಸ್ ಎಲ್ಲ ಹೇಗಿತ್ತು, ನಾನು ಬೈ ಮಾಡಿದಂಥ ಪ್ರಾಡಕ್ಟ್ಸ್ ಎಲ್ಲ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಚೆನ್ನಾಗಿ ನ್ಯೂಸ್ ಕೊಡಿ. 100 ಮಿಲಿಯನ್ ಓಡೋ ಥರ ನ್ಯೂಸ್ ಕೊಡಿ ಪ್ಲೀಸ್ ಅಂತ ಕೇಳ್ಕೊಂಡು ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಅವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ, ಲವ್ ಯು ಆಲ್.